ಶ್ರೀರಾಮುಲು ಈಗ ಬಿಜೆಪಿಗೆ ಗುಡ್ ಬೈ ಹೇಳಿದ್ದಾರೆ. ಇನ್ನೇನಿದ್ರು ಅವರದ್ದು ಸ್ವಾಭಿಮಾನಿಯ ನಡೆ. ಆದರೆ ಬಿಜೆಪಿಗೆ ಈಗ ತೊಳಲಾಟ ಶುರುವಾಗಿದೆ. ಬಳ್ಳಾರಿಯಲ್ಲಿ ಸ್ಪಾಟ್ ಆಗಿರೋ ಈ ತಳಮಳ ರಾಜ್ಯ ಸರ್ಕಾರದ ಬುಡವನ್ನೇ ಅಲ್ಲಾಡಿಸುವ ಮಟ್ಟಕ್ಕೆ ಬಂದುಬಿಟ್ಟಿದೆ. ಕಮಲಕ್ಕೆ ಶ್ರೀರಾಮುಲು ಗುಡ್ ಬೈ. ಕಮಲಕ್ಕೆ ಗುಡ್ ಬೈ ಹೇಳಿರೋ ಶ್ರೀರಾಮುಲು ದಾರಿಯೇ ಬೇರೆ. ಬಿಜೆಪಿ ಅಧಿಕಾರಕ್ಕೆ ಬಂದಾಗ ಅತಂತ್ರ ಸ್ಥಿತಿಯಲ್ಲೇ ಇತ್ತು. ಆಗ ಜಿದ್ದಿಗೆ ಬಿದ್ದು ಪಕ್ಷವನ್ನ ಗಟ್ಟಿಗೊಳಿಸಿದ್ದೇ ಗಣಿಧಣಿಗಳು. ಆಪರೇಷನ್ ಮೇಲೆ ಆಪರೇಷನ್ ಮಾಡಿದ್ರು. ಉಪಚುನಾವಣೆಗಳಲ್ಲಿ ಗೆಲ್ಲುವಂತೆ ನೋಡಿಕೊಂಡ್ರು. ಕಮಲ ಮತ್ತಷ್ಟು ಅರಳಲು ಕಾರಣರಾದ್ರು. ಆದರೆ ಮುಂದೆ ಆಗಿದ್ದೇ ಬೇರೆ. ಬಂಡಾಯದ ಬಾವುಟ ಹಾರಿಸಿದ್ದು ಅವರಿಗೆ ಮುಳುವಾಯಿತು. ಕಮಲದಲ್ಲಿ ಕೋಲಾಹಲವೇ ಶುರುವಾಯಿತು. ರೆಡ್ಡಿ ಬಣ ಎಡ್ಡಿ ಬಣಗಳ ಮಧ್ಯೆ ಬಿಜೆಪಿ ಬಣಬಣ ಅನ್ನೋ ಹಾಗಾಯಿತು. ಬದಲಾದ ರಾಜಕೀಯ ಪರಿಸ್ಥಿತಿಯಲ್ಲಿ ಏಕಾಂಗಿಯಾಗಿ ಕಮಲಕ್ಕೆ ಸೆಡ್ಡು ಹೊಡೆದು ಬಳ್ಳಾರಿ ಗ್ರಾಮೀಣ ಕ್ಷೇತ್ರದ ಉಪಚುನಾವಣೆಗೆ ನಿಂತಿದ್ದಾರೆ ಶ್ರೀರಾಮುಲು. ಶ್ರೀರಾಮುಲು ಬೆಂಬಲಿಗರ ಭವಿಷ್ಯವೇನು? ಶ್ರೀರಾಮುಲು ಬೆಂಬಲಿಗರ ಭವಿಷ್ಯವೇನು ಅನ್ನೋದೇ ಸದ್ಯ ಎಲ್ಲರನ್ನ ಕಾಡ್ತಿರೋ ಪ್ರಶ್ನೆ. ಗಡಿನಾಡಿನ ಸುಮಾರು 15 ಬಿಜೆಪಿ ಶಾಸಕರು, ಸಂಸದರು, ವಿಧಾನ ಪರಿಷತ್ ಸದಸ್ಯರು ಹಾಗೂ ಸ್ಥಳೀಯ ಸಂಸ್ಥೆಗಳ ಪ್ರತಿನಿಧಿಗಳೆಲ್ಲರೂ ಈಗ ಶ್ರೀರಾಮುಲು ಬೆನ್ನಿಗೆ ನಿಂತಿದ್ದಾರೆ. ಅವರ ಭವಿಷ್ಯವೇನು? ಬಿಜೆಪಿ ವರಿಷ್ಠರೇನೋ ಶಿಸ್ತು ಉಲ್ಲಂಘನೆ ಆರೋಪದಡಿ ಉಚ್ಚಾಟಿಸಲು ರೆಡಿಯಾಗಿದ್ದಾರೆ. ಆದರೆ ಸದ್ಯಕ್ಕಂತೂ ಅದು ನೀರು ಕುಡಿದಷ್ಟು ಸಲೀಸು. ರಾಜ್ಯ ಸರ್ಕಾರ ಪತನಗೊಳ್ಳುತ್ತಾ? ಸದ್ಯದ ಮಟ್ಟಿಗೆ ಬಿಜೆಪಿ ಪಕ್ಷ ಶ್ರೀರಾಮುಲು ಬೆಂಬಲಿಗ ಶಾಸಕರನ್ನ ಉಚ್ಚಾಟಿಸುವಂತಿಲ್ಲ. ಹಾಗೇನಾದ್ರೂ ಮಾಡಿದ್ರೆ ಸರ್ಕಾರವೇ ಪತನದ ಅಂಚಿಗೆ ಸಿಲುಕಲಿದೆ. ಅಷ್ಟೇ ಅಲ್ಲ, ಬಳ್ಳಾರಿಯಲ್ಲಿ ಶ್ರೀರಾಮುಲು ಮತ್ತವರ ಬೆಂಬಲಿಗರಿಗೆ ಮತ್ತಷ್ಟು ಅನುಕಂಪ ಸಿಗಲಿದೆ. ಹಾಗಂತ ತೆಪ್ಪಗಿದ್ರೂ ಬಳ್ಳಾರಿಯಲ್ಲಿ ಬಿಜೆಪಿಗೆ ಭವಿಷ್ಯವೇ ಇಲ್ಲದಂತಾಗುತ್ತೆ ಅನ್ನೋದ್ರಲ್ಲಿ ಡೌಟೇ ಬೇಡ. ಬಿಜೆಪಿ ಮುಂದಿನ ನಡೆ ಏನು? ರಾಜ್ಯದ ಪರಿಸ್ಥಿತಿಯಲ್ಲಿ ಬಿಜೆಪಿ ಮುಂದಿನ ನಡೆ ಏನು ಅನ್ನೋದೇ ಕುತೂಹಲ ಕೆರಳಿಸಿದೆ. ತಮ್ಮ ಬೆಂಬಲಿಗ ಶಾಸಕರು ಸರ್ಕಾರಕ್ಕೆ ನಿಷ್ಠರಾಗಿ ಇರಲಿದ್ದಾರೆ ಅಂತ ಶ್ರೀರಾಮುಲು ಹೇಳಿದ್ದಾರೆ. ಸರ್ಕಾರವನ್ನ ಬೀಳಿಸೋಕೆ ಹೋಗಲ್ಲ ಅಂತಾನೂ ಸ್ಪಷ್ಟಪಡಿಸಿದ್ದಾರೆ. ಆದರೆ ಸದ್ಯದ ರಾಜ್ಯ ರಾಜಕೀಯ ಪರಿಸ್ಥಿತಿಯನ್ನ ನೋಡಿದ್ರೆ ಏನ್ ಬೇಕಾದರೂ ಆಗಬಹುದು. ಒಂದು ವೇಳೆ ಶ್ರೀರಾಮುಲು ಬಿಜೆಪಿಯನ್ನ ಇಕ್ಕಟ್ಟಿಗೆ ಸಿಲುಕಿಸಲು ಮುಂದಾದ್ರೆ ಸರ್ಕಾರ ಪತನಗೊಳ್ಳೋದು ಖಂಡಿತ. ಆಗ ಸರ್ಕಾರ ಉಳಿಸಿಕೊಳ್ಳಲು ಬಿಜೆಪಿ ದೊಡ್ಡ ಮಟ್ಟದ ಕಸರತ್ತನ್ನೇ ನಡೆಸಬೇಕಾದೀತು. ಮತ್ತೆ ಜೆಡಿಎಸ್ ಜೊತೆ ಹೊಂದಾಣಿಕೆ ಅಥವಾ ಆಪರೇಷನ್ ಕಮಲ, ಇವೆರಡು ದಾರಿಗಳಿವೆ. ಆದರೆ ಒಡೆದ ಮನೆಯಂತಾಗಿರುವ ಬಿಜೆಪಿಯಲ್ಲಿ ಸದ್ಯದ ಮಟ್ಟಿಗೆ ಅಂಥ ಪ್ರಯತ್ನ ನಡೆಯೋದು ಖಂಡಿತ ಸಾಧ್ಯವಿಲ್ಲ. ಹಾಗೇನಾದರೂ ಆದರೆ ಮಧ್ಯಂತರ ಚುನಾವಣೆಗೆ ಹೋಗದೆ ಬೇರೆ ಗತಿಯಿಲ್ಲ. ಒಟ್ಟಾರೆ ಶ್ರೀರಾಮುಲು ಇಟ್ಟಿರೋ ಹೆಜ್ಜೆ ಬಿಜೆಪಿಗೆ ಎಚ್ಚರಿಕೆಯ ಗಂಟೆಯಾಗಿದೆ. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್ 24/7.